ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವೀಡಿಯೋಸ್. ಇವತ್ತು ಈ ವಿಡಿಯೋದಲ್ಲಿ ಶ್ಲೋಕಗಳನ್ನು ತಿಳಿಸ್ಕೊಡ್ತೀನಿ. ಈ ಶ್ಲೋಕಗಳನ್ನು ತಪ್ಪದೆ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ತುಂಬ ಅಂದರೆ ತುಂಬ ಪ್ರಯೋಜನಕರವಾಗಿದೆ. ದೇವರ ಶ್ಲೋಕಗಳು ಇವು. ದೇವರು ಯಾವಾಗಲೂ ಒಳ್ಳೆಯದನ್ನು ಮಾಡೋದಲ್ವ ನಮಗೆ. ಸೊ ಹಾಗಾಗಿ ದೇವ್ರ ಮುಂದೆ ತಲೆ ಬಾಗೋದ್ರಿಂದ ಯಾವುದೇ ತಪ್ಪಿಲ್ಲ. ಸೊ ಜನರ ಮುಂದೆ ತಲೆ ಬಾಗೋದ್ರಿಂದ ಒಂದು ಸಲ ಒಳ್ಳೇದು ಮಾಡ್ತಾರೆ, ಒಂದು ಸಲ ಕೆಟ್ಟದ್ದು ಮಾಡ್ತಾರೆ. ಆದರೆ ದೇವ್ರು ಯಾವತ್ತೂ ಆ ರೀತಿ ಮಾಡೋದಿಲ್ಲ. ಕೆಲವೊಂದು ಸಲ ಕಷ್ಟನೂ ಕೊಡ್ತಾನೆ, ಹಾಗಂತ ಹೇಳಿ ಯಾವಾಗಲೂ ಕೆಟ್ಟದನ್ನೇ ಮಾಡ್ತಾರೆ ಅಂತ ಹೇಳಲ್ಲ. ಸೊ ಯಾವಾಗಲೂ ದೇವ್ರನ್ನ ನಂಬಿದರೆ ಜನರನ್ನ ನಂಬೋಕ್ಕಿಂತ ದೇವ್ರನ್ನ ನಂಬೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇವತ್ತು ಸರಸ್ವತಿ ಮತ್ತು ಹಯಗ್ರೀವ ಸ್ವಾಮಿದು ಮತ್ತು ಗಣಪತಿ ಶ್ಲೋಕಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇವನ್ನು ತಪ್ಪದೆ ನಿಮ್ಮ ಮಕ್ಕಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಅಥವಾ ಓದಬೇಕಾದ್ರೆ ಹೇಳ್ಕೊಡಿ. ಒಂದೇ ದಿನಕ್ಕೆ ಶ್ಲೋಕಗಳು ಬರೋದಿಲ್ಲ, ಒಂದು 2ರಿಂದ 3 ಅಥವಾ ಒಂದು ವಾರ ಟ್ರೈ ಮಾಡಿ, ತಪ್ಪದೆ ಬರುತ್ತೆ. ಹಾಗಾದರೆ ಇವು ಯಾವ್ಯಾವ ಶ್ಲೋಕಗಳನ್ನು ಅಂತ ನೋಡ್ತಾ ಹೋಗೋಣ. ಸರಿ ಬನ್ನಿ. ಹಾಗಿದ್ರೆ ಫಸ್ಟ್ ಒಂದು ಶ್ಲೋಕ ಬಂದುಬಿಟ್ಟು ಸರಸ್ವತಿ ಬಗ್ಗೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಶ್ಲೋಕ ಸರಸ್ವತಿದು ಒಂದು ಸಲ ಬಿಟ್ಟು 2 ಸಲ ಅಲ್ಲ, ಒಂದು 10 ಸಲನಾದರೂ ಟ್ರೈ ಮಾಡಿಸಿ. ಚಿಕ್ಕ ಮಕ್ಕಳು ಆಗಲಿ ಹೇಳ್ಕೊಡ್ತಾ ಹೋಗಿ. ವಿದ್ಯೆ ಬುದ್ಧಿ ತಾನಾಗಿ ಉಳಿಯುತ್ತೆ. ಸರಸ್ವತಿ ದೇವಿಗೆ ತಲೆಬಾಗೋದ್ರಿಂದ ವಿದ್ಯೆ ಬುದ್ಧಿ ತಾನಾಗಿ ಉಳಿಯುತ್ತೆ. ಮತ್ತು ಆಮೇಲೆ ಕಷ್ಟಪಟ್ಟು ಓದಿರ್ತಾರೆ, ಮಕ್ಕಳೇ ಓದ್ತಾರೆ. ಈ ಶ್ಲೋಕಗಳನ್ನು ಹೇಳೋದ್ರಿಂದ ಅವರು ಮೈಂಡ್ ಶಾರ್ಪ್ ಆಗುತ್ತೆ. ಮತ್ತು ಮೆದುಳಿನ ಕಾನ್ಸಂಟ್ರೇಷನ್ ಅಂತಾರಲ್ವ, ಸೊ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸರಿನಾ? ಇದೊಂದು ಶ್ಲೋಕನ ಹೇಳ್ಕೊಡಿ ಸರಸ್ವತಿದು. ಇನ್ನೊಂದು ಸಲ ಇದನ್ನು ಒಂದು ಸಲ ನೋಟ್ ಮಾಡಿ ಇಟ್ಕೊಳ್ಳಿ ಬೇಕಿದ್ದರೆ. ಇದರ ಅರ್ಥಗಳು ನಿಮ್ಗೆ ಗೊತ್ತಿರುತ್ತೆ, ಆದರೂ ತಿಳಿಸ್ಕೊಟ್ರೆ ಆಯಿತು ಅಂತ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ಫಸ್ಟ್ ಮುಗೀತಲ್ವ ಸರಸ್ವತಿದು, ಇದನ್ನು ಬರೆದಿಟ್ಕೊಳ್ಳಿ. ಈಗ ಇನ್ನೊಂದು ಶ್ಲೋಕಕ್ಕೆ ಬರೋದಾದರೆ ಅದು ಸಹ ಲಕ್ಷ್ಮಿ ಅಥವಾ ಸರಸ್ವತಿದೇ ಬರುತ್ತೆ. ಸರಸ್ವತಿದೇ ಅದು ನೋಡಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತಮಾಮಂ ಪ್ರಾತ್ಯಾಯ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. ಈ ರೀತಿಯಾಗಿದೆ. ಇದು ಸಹ ಶಾರದಾ ದೇವಿಯನ್ನು ಸೂಚಿಸುತ್ತೆ. ವಿದ್ಯೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಶ್ಲೋಕಗಳನ್ನು ಹೇಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಮಕ್ಕಳು ಕೂಡ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿ ಈ ಶ್ಲೋಕನ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತಮಾಮಂ ಪ್ರಾತ್ಯಾಯ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. ಈ ರೀತಿಯಾಗಿದೆ. ಇನ್ನೊಂದು ಶ್ಲೋಕ ಬಂದುಬಿಟ್ಟು ಗಣಪತಿ ಶ್ಲೋಕ. ಗಣಪತಿದು ಎಲ್ಲರಿಗೂ ಗೊತ್ತಿರುತ್ತೆ. ಯಾವುದೇ ಕಾರ್ಯ ಸ್ಟಾರ್ಟ್ ಮಾಡಬೇಕಂದ್ರೂ ಈ ಶ್ಲೋಕಗಳನ್ನು ಹೇಳದೆ ಮಾಡೋದಿಲ್ಲ. ಹೇಳೋಣ. ಹಾಗಿದ್ರೆ ವಕ್ರತುಂಡ ಮಹಾಕಾಯಂ ಸೂರ್ಯಕೋಟಿ ಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಂ. ನೋಡಿ, ಈ ರೀತಿಯಾಗಿದೆ ಗಣಪತಿ ಶ್ಲೋಕ. ಇವುಗಳನ್ನ ಬರೆದಿಟ್ಕೊಳ್ಳಿ, ತಪ್ಪದೆ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಗೆ ಗೊತ್ತಿರುತ್ತಲ್ವ, ಯಾವುದೇ ಫಸ್ಟ್ ಒಳ್ಳೆ ಕಾರ್ಯನ ಸ್ಟಾರ್ಟ್ ಮಾಡಬೇಕಂದ್ರೆ ಗಣಪತಿಯನ್ನು ಪ್ರಾರ್ಥಿಸ್ಕೊಳ್ಳದೆ ಯಾವುದೇ ಕೆಲಸನ ಮಾಡೋದಿಲ್ಲ. ಅದು ಯಾರಾದರೂ ಸರಿಯೇ. ಫಸ್ಟು ಗಣಪತಿಗೆ ನಮಸ್ಕರಿಸಿ ನೆಕ್ಸ್ಟ್ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡೋದು. ಯಾವುದೇ ಪೂಜೆ ಆದರೂ ಸಹ ಅಷ್ಟೇ, ಗಣಪತಿನ ನಮಸ್ಕರಿಸಿ ಮಾಡ್ತಾರೆ. ಇನ್ನೊಂದು ಮಂತ್ರ ಬಂದುಬಿಟ್ಟು ಹಯಗ್ರೀವ ಸ್ವಾಮಿಯ ಮಂತ್ರ. ಬನ್ನಿ, ಇದು ಯಾವ ಮಂತ್ರ ಅಂತ ನೋಡೋಣ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಯೇ. ನೋಡಿ, ಈ ರೀತಿಯಾಗಿದೆ. ಇದು ಸಹ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡ್ತಾರೆ ಸ್ವಾಮಿ, ಹಯಗ್ರೀವ ಸ್ವಾಮಿ. ಈ ಶ್ಲೋಕಗಳನ್ನು ಸಹ ಎಲ್ಲ ಶ್ಲೋಕಗಳನ್ನು ಒಂದು ನೋಟ್ಬುಕ್ನಲ್ಲಿ ನೋಟ್ ಮಾಡಿಟ್ಕೊಳ್ಳಿ. ಮಕ್ಕಳಿಗೆ ಪ್ರತಿದಿನ ಹೇಳ್ತಾ ಹೋಗಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಿದ್ರು ಸಹ ಕಮೆಂಟಲ್ಲಿ ತಿಳಿಸಿ. ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.